ಹಿಂದೂಸ್ತಾನದಲ್ಲಿ ಹಿಂದೂಗಳೇ ಟಾರ್ಗೆಟ್. ಉಗ್ರರು ಯಾವ ಜಾತಿ ಅಂತ ಕೇಳಿಲ್ಲ, ಯಾವ ರಾಜ್ಯದವರು ಅಂತ ಕೇಳಲಿಲ್ಲ, ಯಾವ ಭಾಷೆ ಮಾತಾಡ್ತೀರಾ ಅಂತ ಕೇಳಿಲ್ಲ, ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಸಹ ಕೇಳಲಿಲ್ಲ. ಅವ್ರು ಕೇಳಿದ್ದು ಒಂದೇ, ನಿಮ್ ಧರ್ಮ ಯಾವ್ದು ಅಂತ. ಹಿಂದೂ ಧರ್ಮದವರು ಅಂತ ಗೊತ್ತಾದ್ಮೇಲೆ AK-47 ಗನ್ ಇಂದ ಎದೆ ಗುಂಡಿಟ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ರು. ನಮ್ಮ ದೇಶದ ಸ್ಕಾಟ್ಲ್ಯಾಂಡ್, ಭೂಮಿ ಮೇಲಿನ ಸ್ವರ್ಗ ಅಂತ ಕರೆಯುವ ಕಾಶ್ಮೀರ ಶಾಂತವಾಗಿದೆ. ಮುಂಚಿನ ತರ ಇಲ್ಲಿ ಯಾವ ಭಯ ಇರ್ಲಿಲ್ಲ ಅಂತ ಬೇಸಿಗೆ ರಜಕ್ಕೆ ಹೋಗಿದ್ರು. ಅವ್ರಿಗೆ ಗೊತ್ತಿರ್ಲಿಲ್ಲ ಅವರ ದೇಹ ರಕ್ತದಿಂದ ಛಿದ್ರ ಛಿದ್ರವಾಗುತ್ತೆ ಅಂತ. ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರಾಯ್ಕರ್. ನಾನು ಹರ್ಷಿತಾ ಬಿಆರ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೆಕೆಂಡ್ PUC ರಿಸಲ್ಟ್ ಬಂತು. ಮಗ ಪರೀಕ್ಷೆಯಲ್ಲಿ 97% ತಗೊಂಡು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾನೆ ಅನ್ನೋ ಖುಷಿ, ಮತ್ತೆ ಬೇಸಿಗೆ ರಜೆ ಕೂಡ ಬಂತು. ಅದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಕರ್ನಾಟಕದ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಮತ್ತು ಅವರ ಪತ್ನಿ ಪಲ್ಲವಿ ಮತ್ತೆ ಮಗನ್ನ ಕರ್ಕೊಂಡು ರಾಜಸ್ಥಾನಕ್ಕೆ ಹೋಗ್ಬೇಕು ಅಂತ ಫಸ್ಟ್ ಪ್ಲಾನ್ ಮಾಡ್ತಾರೆ. ಈ ಬೇಸಿಗೆಯಲ್ಲಿ ರಾಜಸ್ಥಾನ ಬೇಡ ಅನ್ಸುತ್ತೇನೋ, ರಾಜಸ್ಥಾನ್ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿ ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಮಂಜುನಾಥ್ ಅವರು ಆನ್ಲೈನ್ ಅಲ್ಲಿ ದೆಹಲಿಯ ಇಂಡಿಯನ್ ಟೂರಿಸ್ಟ್ ಸಂಸ್ಥೆಯಿಂದ ತಮ್ಮ ಜರ್ನಿಯನ್ನ ಕೂಡ ಬುಕ್ ಮಾಡ್ಕೋತಾರೆ. ಕಾಶ್ಮೀರದಲ್ಲಿ ಬೇರೆ ಬೇರೆ ಸ್ಥಳಗಳನ್ನ ನೋಡ್ತಾರೆ. ಗಂಡ ಹೆಂಡತಿ ಒಂದು ವಿಡಿಯೋ ಕೂಡ ಮಾಡ್ತಾರೆ. मैं मंजुनाथ शिवमोगा कर्नाटक से, हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर टूर का दूसरा दिन है. ಅದ್ರಲ್ಲಿ ಅವರು ಕಾಶ್ಮೀರವನ್ನ ಹೊಗಳ್ತಾರೆ, ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಪಾಪ ಅವ್ರಿಗೆ ಗೊತ್ತೇ ಇರಲಿಲ್ಲ, ಅದೇ ಕಾಶ್ಮೀರದಲ್ಲಿ ತನ್ನ ಪತಿ ಮಂಜುನಾಥ್, ತನ್ನ ಅಪ್ಪ ಮಂಜುನಾಥ್ ಇಷ್ಟು ಕ್ರೂರವಾಗಿ ಸಾವನ್ನಪ್ತಾರೆ ಅಂತ. ಮಂಜುನಾಥ್ ಪತ್ನಿ ಪಲ್ಲವಿ ಅವರು ಹೇಳ್ತಾರೆ, ನಮ್ಮ ಧರ್ಮವನ್ನ ಕೇಳಿದ್ರು, ಹಿಂದೂ ಧರ್ಮ ಅಂದ ತಕ್ಷಣ ಗುಂಡಿಟ್ಟು ಕೊಂದ್ಬಿಟ್ರು. ಅಲ್ಲಿ ಮೂವರು ಮುಸ್ಲಿಮರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತಿದ್ರು. ನನ್ನ ಗಂಡನ್ನ ಸಾಯಿಸ್ಬಿಟ್ಟಿದ್ದೀರಾ, ನನ್ನ ಯಾಕೆ ಉಳಿಸಿದೀರಾ, ನನ್ನೂ ಸಾಯಿಸ್ಬಿಡಿ ಅಂತ ಹೇಳಿದ್ರಂತೆ. ದುಃಖದಿಂದ ತುಂಬಾ ಕೋಪದಲ್ಲಿ ಇರುವಂತಹ ಮಗ ಆ ಭಯೋತ್ಪಾದಕರಿಗೆ ಹೇಳ್ತಾನೆ, ಏ ನಾಯಿ, ನಮ್ಮಪ್ಪನ್ನ ಕೊಂದಿಯಲ್ಲ, ನಮ್ಮನ್ನು ಕೊಂದ್ಬಿಡು ಅಂದಾಗ ಆ ಭಯೋತ್ಪಾದಕರು ಏನ್ ಹೇಳ್ತಾರೆ ಗೊತ್ತಾ? ಇಲ್ಲ, ನಿಮ್ಮನ್ನು ಸಾಯಿಸಲ್ಲ, ಮೋದಿಗೆ ಹೋಗಿ ಹೇಳು, ಜಾವ್ ಮೋದಿಕೋ ಬೋಲೋ ಅಂತ ಹೇಳ್ತಾರೆ ಆ ಭಯೋತ್ಪಾದಕರು. ಪಾಪ ರೀ, ಮಂಜುನಾಥ್ ಅವರ ತಾಯಿಗೆ ಮಗ ಸತ್ತಿರೋ ವಿಷಯ ತಿಳಿಸಿಲ್ಲ. ಆ ಹೆತ್ತ ಕರಳಿಗೆ ತನ್ನ ಮಗ, ತನ್ನ ಸೊಸೆ, ತನ್ನ ಮೊಮ್ಮಗ ಕಾಶ್ಮೀರಕ್ಕೆ ಹೋಗಿದ್ದಾರೆ ಅನ್ನುವ ಖುಷಿ ವಿಚಾರ ಗೊತ್ತು. ಆ ಹೆತ್ತವಳಿಗೆ ಈ ವಿಷಯ ಗೊತ್ತಾದ್ರೆ ಆ ಮನಸ್ಸು ಎಷ್ಟು ನೋವನ್ನ ಅನುಭವಿಸುತ್ತೆ ಅಲ್ವಾ? ಇದೇ ಮಂಗಳವಾರ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಬಳಿಯ ಬೈಸರಾನ್ ನಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿಯಲ್ಲಿ ಭೀಕರವಾಗಿ ಕ್ರೂರವಾಗಿ ಬಲಿಯಾದವರ ಕಥೆ ಇದೆ. ತಮ್ಮ ಪ್ರವಾಸವನ್ನ, ತಮ್ಮ ರಜಾ ದಿನವನ್ನ ಎಂಜಾಯ್ ಮಾಡುತ್ತಿರುವ ಪ್ರವಾಸಿಗರ ಬಳಿ ಬಂದು ಅವರ ಹೆಸರನ್ನ ಕೇಳ್ತಾರೆ ಉಗ್ರರು. ಅವರ ಧರ್ಮವನ್ನ ಕೇಳ್ತಾರೆ. ಹಿಂದೂ ಧರ್ಮದವರು ಅಂತ ಗೊತ್ತಾದ್ಮೇಲೆ ಹೆಂಡತಿ ಮಕ್ಕಳ ಮುಂದೆ ಅವರ ಪುರುಷರನ್ನ ಕ್ರೂರವಾಗಿ ಗುಂಡಿಟ್ಟು ಸಾಯಿಸ್ತಾರೆ. ಬಟ್ಟೆ ಬಿಚ್ಚಿ ಮುಸ್ಲಿಂ ಹೌದೋ ಅಲ್ಲೋ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಎದೆ ಮೇಲೆ ಗುಂಡಿಟ್ಟು ಸಾಯಿಸ್ತಾರೆ. ಈ ಉಗ್ರರ ದಾಳಿಗೆ 28ಕ್ಕೂ ಅಧಿಕ ಹಿಂದೂ ಪುರುಷರು, ಐ ರಿಪೀಟ್, ಹಿಂದೂ ಪುರುಷರು ಬಲಿಯಾಗಿದ್ದಾರೆ. ಪಾಪ ಬೇರೆ ಬೇರೆ ರಾಜ್ಯದಿಂದ ಕಾಶ್ಮೀರವನ್ನ ಕಣ್ತುಂಬಿಕೊಳ್ಬೇಕು ಅಂತ ಬಂದಂತ ಪ್ರವಾಸಿಗರು ಇವರು. ಏನಿವನು ಸ್ಟ್ರೆಸ್ ಮಾಡಿ ಹಿಂದೂ ಹಿಂದೂ ಅಂತ ಹೇಳ್ತಾ ಇದ್ದಾನೆ? ಹೌದು, ಇಲ್ಲಿ ಸತ್ತೋರು ಹಿಂದೂಗಳೇ. ಧರ್ಮನ ಟಾರ್ಗೆಟ್ ಮಾಡಿ ಹಿಂದೂಗಳು ಅಂತಾನೆ ಸಾಯಿಸಿದ್ದು. ಕಮೆಂಟ್ ಬಾಕ್ಸ್ ಅಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಬೇಜಾರಿಲ್ಲ. ವಿಷ ತುಂಬೋದು, ಸಮಾಜದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡೋ ಮನಸ್ಥಿತಿ ನಮ್ದಲ್ಲ. ಅಲ್ಲಿ ಸತ್ತೋರು ಮುಸ್ಲಿಂ ಕ್ರಿಶ್ಚಿಯನ್ ಆಗಿದ್ರೂ ಕೂಡ ಹಿಂದೂಗಳಂತ ಕರೆಸಿಕೊಳ್ಳುವ ನಾವುಗಳು ಅಯ್ಯೋ ಪಾಪ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಹಿಂದೂಗಳಿಗೆ ತಮ್ಮ ಏಕೈಕ ಭೂಮಿ ಆದಂತ ಹಿಂದೂಸ್ತಾನದಲ್ಲಿ ರಕ್ಷಣೆ ಇಲ್ಲ. ಹಿಂದೂಸ್ತಾನದಲ್ಲಿ ಹಿಂದೂಗಳು ಅಂತ ಹೇಳಿದ್ರೆ ಗುಂಡಿಟ್ಟು ಸಾಯಿಸ್ತಾರೆ. ಎಂಥ ಪರಿಸ್ಥಿತಿ ನೋಡಿ. ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ, ಪ್ಯಾಲೆಸ್ಟೈನ್ ಅಲ್ಲಿ ಒಬ್ಬ ಮುಸ್ಲಿಮನ್ನ ಅವನೊಬ್ಬ ಮುಸ್ಲಿಂ ಅಂತ ಹೇಳ್ಕೊಂಡಿದ್ದಕ್ಕೆ ಅವನನ್ನ ಕೊಂದ್ರು ಅನ್ನುವಂಥ ಘಟನೆಯನ್ನ ನೀವು ಕೇಳಿದ್ದೀರಾ? ನೋ, ಕೇಳಕ್ ಚಾನ್ಸೇ ಇಲ್ಲ. ಬ್ರಿಟನ್ ನಲ್ಲಿ, ಅಮೆರಿಕಾದಲ್ಲಿ, ಬ್ರೆಜಿಲ್ ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ತನ್ನ ಧರ್ಮ ಕ್ರಿಶ್ಚಿಯನ್ ಅಂತ ಹೇಳಿದಕ್ಕೆ ಗುಂಡಿಟ್ಟು ಸಾಯಿಸ್ಬಿಟ್ರು ಅನ್ನುವ ಸುದ್ದಿಯನ್ನ ಕೇಳಿದ್ದೀರಾ? ನೋ, ಅದು ಕೂಡ ಚಾನ್ಸ್ ಇಲ್ಲ. ಆದ್ರೆ ನಮ್ಮ ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳು ವಾಸಿಸುವ ಈ ದೇಶದಲ್ಲಿ ಹಿಂದೂ ಅಂತ ಹೇಳಿದ್ರೆ ಅವರ ಧರ್ಮದ ಕಾರಣಕ್ಕೆ ಅವರನ್ನ ಸಾಯಿಸುವ ಏಕೈಕ ರಾಷ್ಟ್ರ ನಮ್ಮದೇ ಅನ್ಸುತ್ತೆ. ಕಾಶ್ಮೀರದಿಂದ ಬರುವಂತಹ ಒಂದೊಂದು ಸುದ್ದಿಯನ್ನ ಈಗ ಕೇಳಿದ್ರೆ ಪ್ರತಿಯೊಬ್ಬರ ಭಾರತೀಯರ ನರನಾಡಿಗಳು, ಪ್ರತಿಯೊಬ್ಬರ ರಕ್ತ ಕುದಿಯುತ್ತೆ. ಕಾಶ್ಮೀರದಲ್ಲಿ ಉಗ್ರ ದಾಳಿಗೆ ಮತ್ತೊಬ್ಬ ಕನ್ನಡಿಗ ಸಾವನ್ನಪ್ಪಿರುವಂತಹ ವರದಿ ಈಗಷ್ಟೇ ಬರ್ತಾ ಇದೆ. काश्मीर उग्ररिंदा हिंदूगळ रक्तद तस्वीरें विश्लेषित करने वाली आप देखिए कि किस तरह से वहां पर टूरिस्ट की दर्दनाक तस्वीरें आ रही हैं. पहलगाम The targeted terror attack and massacre in the Kashmir Valley in Pahalgam, where deliberately Hindus were targeted. पहलगाम में सैलानियों पर आतंकी हमला हुआ है. Visuals. These are the survivors, little children who've been left fatherless. ಈ ದಾಳಿಯಲ್ಲಿ ಹಿಂದೂಗಳು ಟಾರ್ಗೆಟ್ ಆದ್ರು, ಹಿಂದೂಗಳ ಮಾರಣ ಹೋಮ ಆಯಿತು, ಹಿಂದೂಗಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು.
ಆದ್ರೂ ಹಿಂದೂಗಳಿಗೆ ಕೊಡುವಂತ ಟೈಟಲ್ ಏನು ಅಂದ್ರೆ ಹಿಂದೂಗಳು ಅಸಹಿಷ್ಣುಗಳು, ಹಿಂದೂಗಳು ಅಲ್ಪಸಂಖ್ಯಾತರನ್ನ ತುಳಿತಿದ್ದಾರೆ, ದ್ವೇಷಿಸ್ತಾರೆ ಅಂತ. ಯಾವ ಹಿಂದೂ ನೀನು ಮುಸ್ಲಿಂ, ನೀನು ಕ್ರಿಶ್ಚಿಯನ್ ಅಂತ ಅವ್ರ ಮೇಲೆ ಗುಂಡಿನ ದಾಳಿ ಮಾಡಿದ್ದಾಗ್ಲಿ, ಅವರ ಎದೆಗೆ ಚೂರಿ ಹಾಕಿರುವಂತ ಸುದ್ದಿಯನ್ನ ನೀವು ಕೇಳಿದೀರಾ? ನೋ, ಇಲ್ಲ. ಕಾಶ್ಮೀರ ಸಮಸ್ಯೆ ಅಂತಾರೆ. ಕಾಶ್ಮೀರದ ಸ್ವತಂತ್ರಕ್ಕೋಸ್ಕರ ಹೋರಾಡ್ತಿದೀವಿ ಅಂತ ಹೇಳ್ತಾರೆ. ಕಾಶ್ಮೀರದ ಸ್ವತಂತ್ರದ ಹೋರಾಟಕ್ಕೂ ಮತ್ತು ಧರ್ಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳುವ ಉಗ್ರರು ಯಾಕೆ ಟಾರ್ಗೆಟ್ ಮಾಡಿ ಹಿಂದೂಗಳನ್ನಷ್ಟೇ ಸಾಯಿಸ್ತಿದ್ದಾರೆ? ಕಾಶ್ಮೀರವನ್ನ ಕಣ್ತುಂಬಿಕೊಳ್ಬೇಕು ಅಂತ ಬಂದಂತಹ ಹಿಂದೂ ಯಾತ್ರಿಕರ ತಪ್ಪೇನಿತ್ತಿದ್ರಲ್ಲಿ? ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ 1 ಗಂಟೆ ಮೊದಲು ಜಮ್ಮು ಕಾಶ್ಮೀರದ ರಿಯಾಸಿಯಲ್ಲಿ ಭಯೋತ್ಪಾದಕರು ಕತ್ರಾಗೆ ಅಂದ್ರೆ ವೈಷ್ಣೋದೇವಿ ದರ್ಶನಕ್ಕೆ ಹೋಗುತ್ತಿದ್ದ ಯಾತ್ರಿಕರ ಬಸ್ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಆ ಬಸ್ 50 ಅಡಿ ಆಳದ ಕಂದಕಕ್ಕೆ ಬಿದ್ದು ಅದರಲ್ಲಿ 11 ಜನ ಮೃತಪಡ್ತಾರೆ. 2 ವರ್ಷದ ಮಗು ಕೂಡ ಸಾವನ್ನಪ್ಪತ್ತೆ ಅದರಲ್ಲಿ. ಹಾಗಾದ್ರೆ ಆ 2 ವರ್ಷದ ಮಗು ಮತ್ತು ಆ ಹಿಂದೂ ಯಾತ್ರಿಕರು ಏನ್ ತಪ್ಪು ಮಾಡಿದ್ರು? ಅವರು ಹಿಂದುವಾಗಿ ಹುಟ್ಟಿದ್ದೇ ಅವ್ರ ತಪ್ಪ? ಹಾಗಾದ್ರೆ ಹಿಂದೂಗಳ ಮೇಲೆ ನಡೆಸಿದಂತ ದಾಳಿ ಇದೇ ಮೊದಲಲ್ಲ. 2018-22 ಮಧ್ಯೆ 9 ಕಾಶ್ಮೀರಿ ಪಂಡಿತರನ್ನ ಬರ್ಬರವಾಗಿ ಗುಂಡಿಟ್ಟು ಕೊಲ್ಲಲಾಯಿತು. 2021ಕ್ಕೆ ಫೇಮಸ್ ಫಾರ್ಮಸಿಸ್ಟ್ ಮಖನ್ ಲಾಲ್ ಬಿಂದು ಅವರ ಅಂಗಡಿ ಒಳಗೆ ನುಗ್ಗಿ ಅವರನ್ನ ಕೊಲ್ಲಲಾಯಿತು. ಪಾನಿಪುರಿಯನ್ನ ಮಾರಾಟ ಮಾಡಿ ತನ್ನ ಸಾಮಾನ್ಯ ಜೀವನ ನಡೆಸುತ್ತಿದ್ದಂತ ವೀರೇಂದ್ರ ಪಾಸ್ವಾನನ್ನ ಗುಂಡಿಕ್ಕಿ ಕೊಂದ್ರು. ಅದೇ ವರ್ಷ 2021ಕ್ಕೆ ಅಕ್ಟೋಬರ್ 7ಕ್ಕೆ ಸತಿಂದರ್ ಕೌರ್ ಎಂಬ ಶಿಕ್ಷಕಿಯನ್ನ, ಪ್ರಿನ್ಸಿಪಲ್ ಅನ್ನ ಅವರ ಶಾಲೆಯಲ್ಲೇ ನುಗ್ಗಿ ಅವರನ್ನ ಬರ್ಬರವಾಗಿ ಕೊಲೆ ಮಾಡಿದ್ರು. 2022ಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ರಾಹುಲ್ ಭಟ್ಟ ಅವ್ರನ್ನ ಕೊಂದ್ರು. ಶಾಲಾ ಶಿಕ್ಷಕಿಯಾದಂತಹ ರಜನಿ ಬಾಲಾ ಅವ್ರನ್ನ ಹತ್ಯೆ ಮಾಡಿದ್ರು. ಕುಲ್ಗಾಮ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ವಿಜಯ್ ಕುಮಾರ್ ಅವರನ್ನ ಕ್ರೂರವಾಗಿ ಹಿಂಸೆ ಕೊಟ್ಟು ಸಾಯಿಸಿದ್ರು. ಇದ್ರ ಜೊತೆ ಇನ್ನು ಹಲವು ಹಿಂದೂ ಹತ್ಯೆಯ ಪ್ರಕರಣಗಳಿದಾವೆ. ಇದರಲ್ಲಿ ಕಾಮನ್ ಆಗಿರೋದು ಏನಂದ್ರೆ ಇವ್ರು ಎಲ್ಲರೂ ಮುಸ್ಲಿಮ್ಸ್ ಅಲ್ಲ, ಹಿಂದೂಗಳು. ಯಾರು ಹಿಂದೂಗಳಂತ ಇದ್ದಾರೋ ಅವರು ಸಾಯಕ್ಕೆ ಸಿದ್ಧರಾಗ್ಬೇಕು ಅಂತ ಇದ್ರ ಅರ್ಥ. ಕಾಶ್ಮೀರದ ಸ್ವತಂತ್ರಕ್ಕಾಗಿ ನಮ್ಮ ಹೋರಾಟ ಅಂತ ಬಂದೂಕ್ ಹಿಡ್ಕೊಂಡು ಕಚಡ ನನ್ನ ಮಕ್ಕಳು ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ಬರ್ಬರ ಹತ್ಯೆಯನ್ನ ಮಾಡ್ತಿದ್ದಾರೆ. ನಾವು ಈ ದೇಶದ ಒಳಗಡೆ ಎಸಿಯಲ್ಲಿ ಆರಾಮಾಗಿ ಜೀವನ ನಡೆಸ್ತಿರುವ ಕೆಲವೊಂದಿಷ್ಟು ಮಿಶ್ರ ತಳಿಗಳು ಹೇಳ್ತಾರೆ ಕಾಶ್ಮೀರ್ ಫೈಲ್ಸ್ ಒಂದು ಕಾಲ್ಪನಿಕ ಕತೆ, ಆತರ ಏನು ನಡೆದೇ ಇರ್ಲಿಲ್ಲ, ಅದೊಂದು ದಂತ ಕತೆ, ಪಕ್ಷದ ಅಜೆಂಡಾ ಅಂತ. ಎದೆ ಮೇಲೆ ಗುಂಡಿಟ್ಟ ಉಗ್ರರು ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿಲ್ಲ. ಅವ್ರು ಕೇಳಿದ್ದು ಒಂದೇ ಒಂದು, ನೀವು ಹಿಂದೂಗಳ, ಹಂಗಂದ್ರೆ ನೀವು ಸಾಯ್ಬೇಕು ಅಂತ. ಸಾಯಿಸಿದ್ರು. ಬೇಜಾರಿನ ಸಂಗತಿ ಏನಂದ್ರೆ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಅಂತಾರೆ, ಆದ್ರೆ ಸಿಗೋ ಭಯೋತ್ಪಾದಕರೆಲ್ಲ ಒಂದೇ ಧರ್ಮದವರಾಗಿರ್ತಾರೆ. ಭಯೋತ್ಪಾದಕರಿಗೆ ಧರ್ಮನೇ ಇಲ್ಲ ಅಂದ್ರೆ ಧರ್ಮ ಯಾವುದು ಅಂತ ಕೇಳಿ ಯಾಕೆ ಗುಂಡು ಹೊಡಿತಿದ್ದಾರೆ? ವೈಷ್ಣೋದೇವಿ ಯಾತ್ರೆ ಹೋಗುವಂತ ಯಾತ್ರಿಕರ ಮೇಲೆ ಯಾಕೆ ಗುಂಡಿನ ಸುರಿಮಳೆ ಆಗುತ್ತೆ? ಏನ್ ಸಂಬಂಧ ರೀ ಇದಕ್ಕೆ? ಒಬ್ಬ ಭಾರತೀಯರಾಗಿ ನಿಜವಾಗ್ಲೂ ಸಂಕಟ ಆಗುತ್ತೆ. ನಮ್ಗೆ ಇವತ್ತು ಸಾಮಾನ್ಯ ನಾಗರಿಕರ ಮೇಲೆ ಆದಂತಹ ಈ ಭೀಕರ ಹತ್ಯೆಯನ್ನ ಸಹಿಸ್ಕೊಳಕ್ ಆಗಲ್ಲ. ಆದ್ರೆ ಒಮ್ಮೆ ಯೋಚನೆ ಮಾಡಿ, ಭಾರತೀಯ ಸೇನೆಯಲ್ಲಿ ನಮ್ಮ ಗಡಿಯನ್ನ ರಕ್ಷಣೆ ಮಾಡ್ತಾ ಇರುವ, ಇಲ್ಲಿ ನಾವು ಸುರಕ್ಷಿತವಾಗಿರ್ಲಿ ಅಂತ ಅಲ್ಲಿ ತಮ್ಮ ಜೀವದ ಹಂಗಿಲ ದೇಶದ ರಕ್ಷಣೆ ಮಾಡುವ ಸಿಪಾಯಿ ಸೈನಿಕನ ಬದುಕು ಹೇಗಿರಬಹುದು ಅಂತ. ಒಬ್ಬ ಸಿಪಾಯಿ ಹುತಾತ್ಮನಾಗಿ ಆತನ ದೇಹ ಮನೆಗೆ ಬಂದಾಗ ಆ ಮಗನನ್ನ ನೋಡಿ ಹೆತ್ತ ತಂದೆ ತಾಯಿಯರ ಕಷ್ಟ ಪರಿಸ್ಥಿತಿ ಹೇಗಿರಬಹುದು ಅಂತ ನಾವು ಯೋಚನೆ ಮಾಡಕ್ಕೂ ಆಗಲ್ಲ ರೀ. ಒಂದು ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಡೀ ರಾತ್ರಿ ಎಚ್ಚರವಾಗಿರೋರು ಬರೀ ಪ್ರೇಮಿಗಳಾಗಿರಲ್ಲ, ಈ ದೇಶದ ಗಡಿ ಕಾಯುವ ಸಿಪಾಯಿ ಕೂಡ ಆಗಿರ್ತಾನೆ ಅನ್ನೋದನ್ನ ನಾವು ಯಾವತ್ತಿಗೂ ಬರಿಬಾರ್ದು. ಇನ್ನು ಎಷ್ಟು ದಾಳಿಗಳನ್ನ ತಡ್ಕೋಬೇಕು ಹಾಗಾದ್ರೆ? ಪುಲ್ವಾಮಾ ಅಟ್ಯಾಕ್, ಉರಿ, ಬಾರಾಮುಲ್ಲಾ ಅಟ್ಯಾಕ್, ಹೀಗೆ ಹಲವು ಅಟ್ಯಾಕ್ ಗಳನ್ನ ನೋಡಿದೀವಿ. ಈಗ ಸಾಮಾನ್ಯ ನಾಗರಿಕರ ಮೇಲೆ ಆಗ್ತಿರೋ ಬರ್ಬರ ಹತ್ಯೆ, ಏ ನಯಾ ಭಾರತ್ ಹೈ ಜನಾಬ್, ಘರ್ ಮೇ ಘುಸ್ ಕೆ ಮಾರೇಗ ಅಂತ ಹೇಳಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಖುಷಿ. ಏರ್ ಸ್ಟ್ರೈಕ್ ಮಾಡಿದ್ವಿ, ತುಂಬಾ ಖುಷಿ ಇದೆ. ನಮ್ಮ ಸೈನಿಕರ ವೀರ ಮರಣಕ್ಕೆ ಸ್ವಲ್ಪನಾದ್ರೂ ನ್ಯಾಯ ಸಿಕ್ಕಿದೆ. ಈಗ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈಗ ತಗೊಂಡಂತ ಡಿಸಿಷನ್ ಇದು ಶಾಶ್ವತವಾಗಿ ಇಸ್ಲಾಮಿಕ್ ಭಯೋತ್ಪಾದನೆಯನ್ನ ನಿರ್ನಾಮ ಮಾಡಬೇಕು. ಉಗ್ರರಾಗ್ಲಿ, ಇದೇ ದೇಶದಲ್ಲಿರುವಂತಹ ನಮಕ್ ಹರಾಮಿಗಳು ಈ ದೇಶದ ಮೇಲೆ ಮತ್ತೆ ಕಣ್ಣು ಎತ್ತಿ ನೋಡಕ್ಕೂ 1000 ಸಾರಿ ಯೋಚನೆ ಮಾಡಬೇಕು. ಇದು ಕೇವಲ ನಮ್ಮ ವಿನಂತಿ ಅಲ್ಲ, ಇಡೀ ದೇಶದ ಪ್ರತಿಯೊಬ್ಬ ಭಾರತೀಯರ ಬೇಡಿಕೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಮುಕ್ತವಾಗಿ ಈ ದೇಶದಲ್ಲಿ ತಿರುಗಾಡುವ ಹಾಗೆ ವಾತಾವರಣ ಮತ್ತೆ ಸೃಷ್ಟಿಯಾಗ್ಲಿ. ಈ ಉಗ್ರರ ದಾಳಿಗೆ ಬಲಿಯಾದ ಪ್ರತಿಯೊಬ್ಬರ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ಲಿ, ಅವರ ಕುಟುಂಬಕ್ಕೆ ಭಗವಂತ ಧೈರ್ಯವನ್ನ ತುಂಬಲಿ ಅಂತ ಕೇಳ್ಕೊಳ್ತೀನಿ. ನಾವು ಭಾರತೀಯರು, ನಾವು ಹಿಂದೂಗಳು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ಇಡೀ ಜಗತ್ತೇ ನಮ್ಮ ಕುಟುಂಬ ಅಂತ ಕಾಣ್ತೀವಿ.
ಅದಕ್ಕೆ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಭಾರತೀಯರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ನಿರ್ಧಾರ ಏನು, ಸರ್ಕಾರ ಏನ್ ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ ಶ್ರೀರಾಮ್.